स्वागत है आपका बी न्यूज नेशन में। मैं हूं आबिद हुसैन शेख। यत्नाल बयाने देकर बर्बाद हो रहे हैं। मठाधीशों की धमकी से बीजेपी पार्टी में कोई डरने वाला नहीं। ईश्वरप्पा आज बीजापुर में मीडिया से बात करते हुए पूर्व मंत्री ईश्वरप्पा ने कहा कि बीजापुर सिटी एमएलए बसनगौड़ा पाटिल यत्नाल खुद के बयानों से बर्बाद हो रहे हैं। यत्नाल मेरे करीबी दोस्त हैं। मुझे लगता है कि यत्नाल के बयानों से पार्टी का कोई नुकसान नहीं होगा। मठाधीशों के पास इतनी हिम्मत नहीं कि उनके श्राप से बीजेपी सर्वनाश हो जाए। धर्म के लिए सिर्फ मठाधीश नहीं, हम भी खड़े हैं। ऐसे कई असमंजस वाले विषयों पर बात करके फिर से पार्टी और जनता को दुविधा में डाला है। ईश्वरप्पा ने इनके भी सुर यत्नाल के साथ मिलते नजर आए। ನಾಯಕರು ತುಂಬಾ ಸ್ಪಷ್ಟವಾಗಿ ಅಭಿಪ್ರಾಯ ಕೇಳಿದ್ದಾರೆ. ಯಾರನ್ನು ಮಾಡಬೇಕು, ಯಾರನ್ನು ಬಿಡಬೇಕು ಅಂತ ಮುಖ್ಯಮಂತ್ರಿ ಜೊತೆಗೆ, ರಾಜ್ಯಾಧ್ಯಕ್ಷರ ಜೊತೆಗೆ, ಕೇಂದ್ರ ನಾಯಕರ ಜೊತೆ ಚರ್ಚೆ ಮಾಡಿ ಇಡೀ ರಾಜ್ಯದಲ್ಲಿ ಸಚಿವ ಸಂಪುಟದಲ್ಲಿ ಯಾರಿಗೆ ಕೊಡಬೇಕು, ಏನು ಕೊಡಬೇಕು ಅವ್ರು ತೀರ್ಮಾನ ಮಾಡ್ತಾರೆ. ನಮ್ದೆಲ್ಲ ಒಪ್ಪಿಗೆ. ಯತ್ನಾಳ್ ಅವರಿಗೆ ನಾನು ಸ್ನೇಹಿತನಾಗಿ ಬುದ್ಧಿ ಇಲ್ಲಿ ಕಳೆದ ಬಾರಿ ಬಂದಾಗ ಹೇಳಿದ್ದೆ. ನಾನು ಬೇರೆ ಬೇರೆ ಜಿಲ್ಲೆಯವರು ಬುದ್ಧಿ ಇದೆ, ಯತ್ನಾಳ್ ಬುದ್ಧಿ ಇಲ್ಲ ಅಂತ ನಾನು ಹೇಳಿಲ್ಲ. ಆದರೆ ಬಹಿರಂಗವಾಗಿ ಅವ್ರ ಹೇಳಿಕೆಗಳು ಕೊಟ್ಟು ಅವರೇ ಹಾಳಾಗ್ತಾರೆ. ನಾನು ಬಂದು ಹೇಳಿದೆ, ತುಂಬ ಕೇಂದ್ರ ನಾಯಕರು ಬರ್ತಾರೆ, 4 ಗೋಡೆ ಮೇಲೆ ಚರ್ಚೆ ಮಾಡೋಕ್ಕೆ ಅವಕಾಶ ಬಿಜೆಪಿಯಲ್ಲಿ ಮಾತ್ರ ಇರೋದು, ಇಲ್ಲಿ ಬಂದು ಹೇಳ್ಕೊಡಿ ನಿಮ್ದೇನಿದ್ರು. ಬಹಿರಂಗವಾಗಿ ಹೇಳಿಕೆಗಳು ಕೊಟ್ಕೊಂಡು ದೊಡ್ಡ ಮನುಷ್ಯ ಒಳ್ಳೇದಲ್ಲ. ನಾನು ಅವರಿಗೆ ಸ್ಪಷ್ಟವಾಗಿ ಹೇಳ್ತೀನಿ, ನನ್ನ ಆತ್ಮೀಯ ಸ್ನೇಹಿತ, ಹಿಂದುತ್ವವಾದಿ. ತುಂಬ ಖುಷಿ ಅವರು ಹಿಂದುತ್ವದ ಪರ ಮಾತಾಡ್ತಿರೋದು. ಆದರೆ ಬಹಿರಂಗ ಹೇಳಿಕೆ ಕೊಟ್ಕೊಂಡು ಎಲ್ಲ ಸಮಸ್ಯೆ ಮುಗಿದೋಗಿದೆ. ಇವ್ರು ಹೇಳಿಕೆ ಕೊಡೋದ್ರಿಂದ ಮತ್ತೇನು ಗೊಂದಲ ಆಗತ್ತೆ ಅಂತ ನನಗೇನು ಅನ್ಸಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಈಗಲೂ ಹೇಳ್ತೀನಿ, ಮತ್ತು ಅವ್ರ ಜೊತೆ ಮಾತಾಡ್ತೀನಿ. ಯಾಕಂದ್ರೆ ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಟ್ಟರೆ ಯಾವ ಪಕ್ಷವೂ ಇಲ್ಲ. ಎಲ್ಲಿದೆ ಪಾರ್ಟಿಗಳು? ಸರ್ಕಾರಗಳಿತ್ತು ಒಂದು ಕಾಲದಲ್ಲಿ. ಇಂದಿರಾ ಗಾಂಧಿ ಹೇಳ್ತಿದ್ದಂಗೆ ಪಾರ್ಲಿಮೆಂಟ್ ಅವರೇ, ಅಸೆಂಬ್ಲಿಗಳು ಅವ್ರು ಈಗ ಎಲ್ಲಿದೆ? ಹುಡುಕ್ಬೇಕು, ಬೂತ್ ಕಮಿಟಿ ಹಿಡ್ಕೊಂಡು ಹುಡುಕ್ಬೇಕು ಕಾಂಗ್ರೆಸ್ ಎಲ್ಲಿದೆ ಅಂತ. ಮೊನ್ನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಂದರ್ಭ ಹೇಳ್ತಿತ್ತು, ನೀವು 1 ಸೀಟ್ ಗೆಲ್ಲಲ್ಲ ಲೋಕಸಭೆಗೆ ಅಂತ. ಮೊನ್ನೆ 2ಕ್ಕೆ ಬಂದರು, ಪಾಪ ನಮ್ಗೆ 2 ಕೊಡ್ತೀನಿ ಅಂತ. ಅವ್ರು ಒಂದೇ ತಗೊಂಡು ನಾವು 25 ಸೀಟ್ ಗೆಲ್ತೀವಿ. ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭ ಹೇಳಿದ್ರಿ, ಯಾವ ಕನಸು ಕಾಣ್ಬೇಡ್ರಿ ನೀವು ಬಿಜೆಪಿ ಅವ್ರು ಮುಖ್ಯಮಂತ್ರಿ ಆಗ್ತೀವಿ, ಬಹುಮತ ನಿಮಗೆ ಬರಲ್ಲ ಅಂತ. ಅವರು ಸೋತರು, ಅವ್ರ ಸರ್ಕಾರ ಸೋತು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರು. ಚಾಮುಂಡೇಶ್ವರಿನಲ್ಲಿ ಹೋದಂಥ ಸಂದರ್ಭದಲ್ಲಿ, ದಸರಾ ಸಂದರ್ಭದಲ್ಲಿ ಹೇಳಿದ್ರು, ಈಗ ನಾನು ಮುಖ್ಯಮಂತ್ರಿ, ಮುಂದೆ ನಾನೇ ಮುಖ್ಯಮಂತ್ರಿ ಅಂತ. ಯಾರು ಇವ್ರಿಗಿದ್ದ ಇಂಥ ಅಧಿಕಾರ ಕೊಟ್ಟವರು? ವೋಟ್ ಮಾಡೋದು ಜನ, ಟಿಕೆಟ್ ಕೊಡೋದು ಪಾರ್ಟಿ, ತೀರ್ಮಾನ ಮಾಡೋದು ಶಾಸಕರು. ಈ 3ಕ್ಕೂ ಬೆಲೆ ಇಲ್ಲ ಕಾಂಗ್ರೆಸ್ನಲ್ಲಿ. ಯಾರು ಅವರವರೇ ಘೋಷಣೆ, ನಾನೇ 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 ಅಂತ. ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆ ಇಲ್ಲ, ಬಿಜಾಪುರದಲ್ಲಿ ಸಿಗಲಿ ಅಂತ ಅದೇ ಇರುವಂಥ ಸಂದರ್ಭದಲ್ಲಿ 4 ಬಾರಿ ನಮಗೆ ಇದೇ ಪರಿಸ್ಥಿತಿ ಬಂದಿತ್ತು. 104, 110 ಈ ರೀತಿ ಪೂರ್ಣ ಬಹುಮತ ಬರೆದಿದ್ದಾಗ ಬೇರೆ ಬೇರೆಯವ್ರನ್ನ ಕರ್ಕೋಬೇಕು, ಮಾಡಬೇಕು, ಅವ್ರು ಬಂದಂಥ ಸ್ವಲ್ಪ ಬಳಸ್ಕೋಬೇಕು. ಗೊಂದಲಗಳು ಆಗಿದೆ, ನಾನು ಇಲ್ಲ ಅಂದಿಲ್ಲ. ಈಗೆಲ್ಲ ಗೊಂದಲ ನಿವಾರಣೆ ಆಗಿದೆ ಸರ್. ಆಮೇಲೆ ಇನ್ನೊಂದು ವಲಸಿಗರಿಂದ ಏನು ಬಂದು ಸರ್ಕಾರ ಆಯಿತು, ಸೊ ಈಗೇನು ಕ್ಯಾಬಿನೆಟ್ ಇದೆ? ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ, ಮೂಲ ಕಾರ್ಯಕರ್ತ, ಆಮೇಲೆ ಬಂದ ಕಾರ್ಯಕರ್ತ, ಇದು ನಮಗಿಲ್ಲ. ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಕಾಂಗ್ರೆಸ್ಸಿನ ಮೂಲ ಕಾರ್ಯಕರ್ತರು ಗೊಂದಲ ಇಲ್ಲ, ಹೊರಗಡೆಯಿಂದ ಬಂದರು ಗೊಂದಲ ಮಾಡ್ತಿದ್ದಾರೆ. ಯಾರಿಗೆ ಹೇಳಿದ್ದವರು? ನೇರ ಸಿದ್ದರಾಮಯ್ಯನವ್ರು ಹೇಳಿದ್ದು. ಅದಕ್ಕೋಸ್ಕರ ಅವರೇನು ಹೇಳಿದ್ರು, ಹೌದು ನಾನು ಬಂದೆ, ನಾನು ಕಾಂಗ್ರೆಸ್ಸಿನ ಬಂದ ಮೇಲೆ ಕಾಂಗ್ರೆಸ್ಸಿನ ಸೊಸೆಯಾಗಿ ಬಿಗ ಇಟ್ಕೊಂಡೆ. ಚಾಮುಂಡೇಶ್ವರಿ ಸೋತಾಗ ಚಾಮುಂಡೇಶ್ವರಿ ಏನು ಹೇಳಿದ್ರು, ನಾನು ಬಿಜೆಪಿ ಕಾಂಗ್ರೆಸ್ಸಿನ ಮಗ. ನಾನು ಬಾದಾಮಿ ಬರ್ತಿದ್ದಂಗೆ ಹೇಳಿದ್ರು, ಇಲ್ಲಿ ಮತ್ತೆ ಮಗ. ನಾನು ಚಾಮರಾಜಪೇಟೆಗೆ ಹೋದ್ರು, ಮತ್ತೆ ಮಗ ಅಂತ. ಯಾವ ಪಕ್ಷದಲ್ಲಿ ಇದ್ದೀರಿ ನೀವು? ಆಯ್ತು ಮಗ. ಕಾಂಗ್ರೆಸ್ಸಲ್ಲಿ ಇದ್ರಿ, JDS ಅಲ್ಲಿ ಇದ್ರಿ, ಇನ್ನೆಂಥದ್ದೊಂದು ಪಾರ್ಟಿ ಕಟ್ಟಿದ್ರು. ಐದಲ್ಲ, ABPJD 3 ಪಾರ್ಟಿ ಆಯ್ತು. ಆಯ್ತಪ್ಪ, ಎಲ್ಲ ಪಾರ್ಟಿ, ಎಲ್ಲ ಪಕ್ಷಕ್ಕೂ ಮಗ ನೀನು. ನಿಮ್ಮ ಅಪ್ಪ ಯಾರು? ನಾವೆಲ್ಲ BJP ಕಾರ್ಯಕರ್ತ ಇರ್ತೀವಿ. ನಮ್ಮ ತಾಯಿ ಭಾರತೀಯ ಜನತಾ ಪಾರ್ಟಿ. ನೀವು ಅಧಿಕಾರ ಕೊಟ್ಟರೆ ಅದು ನನ್ನ ಪಾರ್ಟಿ, ತಾಯಿ, ಮಗ, ಸೊಸೆ ಏನು ಬೇಕಾದ್ರೆ ಇದ್ರೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಈ ಪ್ರಶ್ನೆ ಉದ್ಭವ ಆಗಲ್ಲ. ನಾವು ಅಧಿಕಾರಕ್ಕೋಸ್ಕರ ಮಂತ್ರಿ ಆಗೋಕ್ಕೆ, ಮುಖ್ಯಮಂತ್ರಿ ಆಗೋಕ್ಕೆ, MLA ಆಗೋಕ್ಕೋಸ್ಕರ ಈ ಬಿಜೆಪಿ ಇಲ್ಲ. ಸಿದ್ಧಾಂತದಿಂದ ಹೊರಟಿದ್ದೇವೆ, ಈ ದಿಕ್ಕಿನಲ್ಲಿ ಮುಂದುವರಿ.
स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।